ಇರುವುದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಧಾರವಾಡದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಸಂಕಷ್ಟ. ಧಾರವಾಡದಲ್ಲಿ ಬಡ ಜನರಿಗೆ ಕಡಿಮೆ ದರದಲ್ಲಿ ಆಹಾರ ನೀಡುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ಮಧ್ಯಾಹ್ನದಿಂದ ಸಿಲಿಂಡರ್ ಖಾಲಿಯಾಗಿರುವ ಕಾರಣ ಸಿಬ್ಬಂದಿಗಳು ಕೇವಲ ಮೊಸರನ್ನ ನೀಡುತ್ತಿರುವ ಘಟನೆ ನಡೆದಿದೆ. ಧಾರವಾಡದ ಇಂದಿರಾ ಕ್ಯಾಂಟೀನ್ನಲ್ಲಿ ಇಂದು ಮಧ್ಯಾಹ್ನದಿಂದ ಸಿಲಿಂಡರ್ ಕೊರತೆ ಕಾಣಿಸಿಕೊಂಡಿದೆ. ಪ್ರತಿದಿನ ಇಲ್ಲಿ 2 ರೊಟ್ಟಿ, ಚಪಾತಿ, ರೈಸ್ ಮತ್ತು ಸಾಂಬಾರ್ ನೀಡಲಾಗುತ್ತಿತ್ತು. ಆದರೆ ಇಂದು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಸಿಲಿಂಡರ್ ಖಾಲಿಯಾಗಿದ್ದು ಅಡುಗೆ ಮಾಡುವುದು ಸಾಧ್ಯವಾಗಿಲ್ಲ. ಸಿಲಿಂಡರ್ ಖಾಲಿಯಾಗಿರುವ ಕಾರಣ ಸಿಬ್ಬಂದಿಗಳು ಕೇವಲ ಮೊಸರನ್ನವನ್ನು ಮಾತ್ರ ನೀಡುತ್ತಿದ್ದಾರೆ. 10 ರೂಪಾಯಿ ಕೂಪನ್ ನೀಡಿ ಗ್ರಾಹಕರಿಗೆ ಮೊಸರನ್ನ ವಿತರಣೆ ಮಾಡಲಾಗುತ್ತಿದೆ. ಬೆಳಗ್ಗೆ ಇಲ್ಲಿ ಇಡ್ಲಿ ಮತ್ತು ವಡೆ ನೀಡಿದ್ದೇವೆ. ಆದರೆ ಮಧ್ಯಾಹ್ನ 12 ಗಂಟೆಗೆ ಸಿಲಿಂಡರ್ ಖಾಲಿಯಾಯಿತು. ಸಿಲಿಂಡರ್ ಸಪ್ಲೈ ಆಗುವವರೆಗೆ ನಾವು ಮೊಸರನ್ನ ಮಾತ್ರ ನೀಡುತ್ತೇವೆ. ಸಿಲಿಂಡರ್ ಸರಬರಾಜು ಆಗುವವರೆಗೆ ಇದೇ ವ್ಯವಸ್ಥೆ ಮುಂದುವರಿಯಲಿದೆ ಎಂದು ಸಿಬ್ಬಂದಿಗಳು ತಿಳಿಸಿದ್ದಾರೆ. ಈಗ ಎಷ್ಟು ದಿವಸದಿಂದ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ? ನಾವು ಬೆಳಗ್ಗೆ ಇವತ್ತು ನಾಷ್ಟ ಇಡ್ಲಿ ಮತ್ತೆ ಅವರಿಗೆ ಕೊಟ್ಟಿದ್ದೀವಿ ಸರ್. ಇವತ್ತು ನಮಗೆ ಪ್ರಾಬ್ಲಮ್ ಆಗಿದೆ. ಮತ್ತು ನಾಳೆಯಿಂದ ನೋಡ್ಬೇಕು ಸರ್. ಈಗ ಮತ್ತೆ ಪ್ರಾಬ್ಲಮ್ ಕ್ಲಿಯರ್ ಆದ್ರೆ ನಾವು ಕೊಡ್ತೀವಿ ಸರ್. ನಾಳೆಯಿಂದ ಎಲ್ಲ ಹೇಳ್ತಾರಲ್ಲ, ಅವ್ರು ಹೇಳಿಂದ ನಾವು ಮತ್ತೀಗ ಬಂದವರು ಪಾಪ ರೈಸು ಚಪಾತಿ ಸಿಗ್ತಾ ಇಲ್ಲ. ಸಿಲಿಂಡರ್ ಏನಾದರೂ ನಿಮ್ಗೆ ಬಾಕಿ ಇದೆಯಾ? ಈಗ ಸಿಲಿಂಡರ್ ಇಲ್ಲ. ಒಂದು ಸ್ವಲ್ಪ ಟಿವಿ ಆಗ್ತದೆ ಮಾಡಿ